Hello guys, welcome back to my YouTube channel. My name is Sridhar. I am a nursing officer and I cleared OET, ACLS, BLS, PHDLS and Saudi Prometric, Qatar and DHA, Dubai also. ನೋಡಲಿ ಹೇಳಕ್ ನನಗೆ ಯಾವ ಪಾಸ್ ಮಾಡಿನ ಅಂತ ಹೇಳಿ ಗೊತ್ತಾಗತ್ತಿಲ್ಲ. ನೀವೇನ್ ಮಾಡತ್ತೀರಿ? ಇದು 4ನೇ ವಿಡಿಯೋ ಅಪ್ಲೋಡ್ ಮಾಡಾಕ್ತಿದ್ದು. 4 ವಿಡಿಯೋ ಅಪ್ಲೋಡ್ ಮಾಡಿದ್ರು ಒಂದು ಕರೆಕ್ಟ್ ರೆಸ್ಪಾನ್ಸ್ ಇಲ್ಲ. ಉತ್ತರ ಕರ್ನಾಟಕ ಜನರಿಗಂತರೂ ಇದು ಗೊತ್ತೇ ಇಲ್ಲ ಯಾವ ಎಕ್ಸಾಮ್ ಹೇಳತ್ತ ನೀವು ಮಾತಾಡ್ತಾವ್ರಿ. ಅದಕ್ಕೆ ಹೇಳತ್ತೀನಿ, ನರ್ಸಸ್ಗಳು ಏನು ವ್ಯಾಲ್ಯೂ ಏನೈತಿ ಇಂಡಿಯಾದಲ್ಲಿ? ಏನು ವ್ಯಾಲ್ಯೂ ಇಲ್ಲ. ಫಸ್ಟ್ ಆಫ್ ಆಲ್ ಹಾಫ್ ನಾಲೆಜ್ ಇಸ್ ವೆರಿ ಡೇಂಜರ್ ಅಂದಂಗ ನಮ್ಗೆ ಅರ್ಧಂಬರ್ಧ ನಾಲೆಜ್. ಸೊ ಅದು ಏನು ವ್ಯಾಲ್ಯೂ ಇಲ್ಲ. ಕಲಿತ್ರೆ ಪೂರಾ ಕಲಿಬೇಕು. ನಾವು ಕಲಿಲಿಲ್ಲ, ಹಂಗಾಗಿ ಏನಾಗ್ಬಿಟ್ಟೈತಿ, ನಮಗೇನು ವ್ಯಾಲ್ಯೂ ಕೊಡತ್ತಿಲ್ಲ. ಸೊ ಅದಕ್ಕೇನು ಹೇಳತ್ತೀನಿ, ನೀವು ಟೆನ್ಷನ್ ತಗೋ. ಇವಾಗ ಆರಾಮ್ ಕೂಲ್ ಆಗಿ ಒಂದ್ ಸ್ವಲ್ಪ ನಿಮ್ ಕರಿಯರ್ ಕಡೆ ಫೋಕಸ್ ಕೊಡ್ರಿ. ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲ ನಿಮ್ ಅಪ್ಲೋಡ್ ಮಾಡಿದೀನಿ. ಅಬ್ರಾಡ್ ಕಂಟ್ರಿ ಮೂವ್ ಆಗೋಗ್ಬೇಕು. ಫಸ್ಟ್ ಇಂಡಿಯಾ ಬಿಟ್ಟು ಹೋಗ್ಬೇಕು. ಎಷ್ಟೈತಿ ಈಗ? 1.5-2 ಲಕ್ಷ ರೂಪಾಯಿ ಐತಿ ಈಗ ಬರೀ. ಎಲ್ಲಿ? ಅಬ್ರಾಡ್ ಅಲ್ಲಿ. ನೀನ್ UK ಏನಾದ್ರು ಹೋದ್ರೆ 2.5-3 ಲಕ್ಷ ರೂಪಾಯಿ ಸಿಗುತ್ತೆ. ನೋಡ್ರಿ ಒಂದ್ಸಲ ಯೋಚನೆ ಮಾಡ್ರಿ. ಮಾಲ್ಟಾಕ್ ಅದು ಹೋದೆ ಅಂತಂದ್ರೆ ನೀನ್ ಸ್ಟಾರ್ಟಿಂಗ್ ಸಿಗುತ್ತೆ 3.5 ಲಕ್ಷ. ಅದಕ್ಕೆ ಹೇಳತ್ತೀನಿ ದೋಸ್ತ, ಹೋಗು ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗು, ಸಬ್ಸ್ಕ್ರೈಬ್ ಮಾಡು, ಒಂದ್ ಸ್ವಲ್ಪ ನೋಡು ಯಾವ್ಯಾವ ಹೆಂಗಿದೆ, ಎಲ್ಲೆಲ್ಲಿ ಪ್ರೊಸೆಸ್ ಹೋಗೋದು ಹೆಂಗೈತಿ. ಇದು ಬಿಡು, ನೀ ಇಂಡಿಯಾದಲ್ಲಿ ಇಲ್ಲ ಕೂತ್ ಏನ್ ಮಾಡವ್ ನೀನು? ಇದು ಸೆಕೆಂಡ್ ಶಿಫ್ಟ್ ಮಾಡ್ತಿ, ನೈಟ್ ಶಿಫ್ಟ್ ಮಾಡ್ತಿ, ಅಡ್ಯಾಡ್ ಶಿಫ್ಟ್ ಮಾಡ್ಕೇಸಿ ಬಂದ್ ಕುಂದಿರ್ತಿ, ಮತ್ ಮುಂಜಾನೆ ಅದು ಓಡೋಗ್ತಿ. ಇದ ಮಾಡವಣ್ಣಿ 35,000-40,000 ರೂಪಾಯಿ ದುಡಿದ್ರು ಎಲ್ಲಿ ಆಗುತ್ತೆ ನಿನಗೆ? ಉಳಿತಾವ ದಿನ ರೊಕ್ಕ ಉಳಿತಾವ ಕೈಯಾಗ? 35,000-40,000 ರೂಪಾಯಿ ದುಡಿದ್ರೆ ಇಲ್ಲ, ಆಗಲ್ಲ. ಮನಿ ಕಟ್ಸ್ಬೇಕು, ಸಾಲ ಮುಟ್ಟಿಸ್ಬೇಕು, ತಿಂಗಳ ಅಷ್ಟರಲ್ಲಿ ಮತ್ತೆ ರೊಕ್ಕ ಇಸ್ಕೋಬೇಕು, ಆಗಲ್ಲ. ಅದಕ್ಕೆ ಹೇಳತ್ತೀನಿ, ತಂಗಿ ಅದಾಳ, ತಮ್ಮ ಅದಾನ, ಎಲ್ಲಾರು ನೋಡ್ಕೋಬೇಕು, ತಂದೆ ತಾಯಿ ನೋಡ್ಕೋಬೇಕು. ನೀವ್ ಮದ್ವೆ ಆಗ್ಬೇಕು ಫಸ್ಟ್, ಅದು ಇಂಪಾರ್ಟೆಂಟ್. ಮದ್ವೆ ಆಗಂತ ನೀವ್ ಮನಿ ಕಟ್ತನಂತ ಅನ್ಕೊಂಡಿಲ್ಲ, ಅದು ಏನ್ ಮಾಡವ? ಅದಕ್ಕೆ ಇಲ್ಲ, ಆಗಲ್ಲ. ಸುಮ್ನೆ ನೀನ್ 2 ವರ್ಷ ಕಷ್ಟಪಡು. ಹೋಗಿ 2 ವರ್ಷ ಕಷ್ಟ ಪಡು. ಅಲ್ಲಿ ಹೋಗಾಕ ನೀನ್ ಇಲ್ಲಿ ಬರೀ 1 ತಿಂಗಳು ಕಷ್ಟಪಡು ಸಾಕು. 1 ತಿಂಗಳ ಎಕ್ಸಾಮ್ ಕ್ಲಿಯರ್ ಮಾಡ್ತಿ ದುಬೈದ. ಅದು ಗೊತ್ತಿಲ್ಲ ನಿನ್? ದುಬೈ, ಶಾರ್ಜಾ, ಕತಾರ್ ಅವೆಲ್ಲ ಎಕ್ಸಾಮ್ ಎಷ್ಟು ಈಸಿ ಅದಾವ ಎಕ್ಸಾಮ್. ಅದ್ರದ್ದು ಟಾಪಿಕ್ನು ಹಾಕಿನ್ ನಾನು. 175 ಟಾಪಿಕ್ ಹಾಕಿನ್. ಬರೀ ಆ ಟಾಪಿಕ್ ಓದ್ಕೊಂಡ್ರೆ ಸಾಕು ನೀನು. 1 ವಾರ ಸಾಕು, 1 ತಿಂಗಳು ಬೇಡ. ಸೊ ಹೋಗಿ ಮೊದಲು ಅದನ್ನ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ಬಿಟ್ಟು ನೋಡು. ಒಂದ್ ಸ್ವಲ್ಪ ಅಲ್ಲಿ ಬಯೋದಲ್ಲಿ ಲಿಂಕ್ ಕೊಟ್ಟಿದೀನಿ, ನೋಡು, ಸರ್ಚ್ ಮಾಡಿ ಓದ್ಕೋ. ಇದು 4ನೇ ವಿಡಿಯೋನ ಹೇಳತ್ತಿದ್ದು. ಏನು ರೆಸ್ಪಾನ್ಸ್ ಮಾಡತ್ತಿಲ್ಲ ಅಂತಂದ್ರೆ ಏನ್ ಹೆಲ್ಪ್ ಯಾರಿಗ್ ಮಾಡ್ಬೇಕು ನಾನು? ನನಗೆ ಒಂಥರ ಬೇಜಾರಾಗ್ಬಿಟ್ಟದ್ದಿ. ಯಾಕಂದ್ರೆ ಅದೇ ನರ್ಸಿಂಗ್ ಪ್ರೊಫೆಷನಲ್ ಆಗಿ ನಾಲೆಜ್ ಬೇಕು ನಮ್ಗೆ ನಾಲೆಜ್ ಬೇಕು. ಏನ್ ಮಾಡ್ಬೇಕು ಏನಿಲ್ಲ ಅಂತ ಹೇಳಿ ಮುಂದೆ ಬರೀ ನಾವ್ ಇಲ್ಲೇ ಕುಂದಿರೋದಲ್ಲ, ಬೆಳಿಬೇಕು ನಾವುನು ಕೂಡ. ಸೊ ನಮ್ ಫ್ಯಾಮಿಲಿನೂ ತಗೊಂಡ್ ಹೋಗ್ಬೇಕು ನಮ್ ಜೊತೆಗೆ. ಅದು ಬಹಳ ಇಂಪಾರ್ಟೆಂಟ್ ಐತಿ. ಹುಡುಗರ್ ಲೈಫ್ ಬಹಳ ಕಷ್ಟ ಐತಿ. ಹೇಳತ್ತೀನಿ ನಾನು ಹಿಡ್ಕೊಂಡು ಹೇಳತ್ತೀನಿ, ಹುಡುಗರ್ ಲೈಫ್ ಬಹಳ ಕಷ್ಟ. ಸೊ ನಾವ್ ಮೂವ್ ಆಗ್ಲೇಬೇಕು. ನೀನೊಂದು ಸ್ಟೆಪ್ ಫಾರ್ವರ್ಡ್ ತಗೋ. ನೀನ್ ಅಲ್ಲೇ ನಿಮ್ ಊರಲ್ಲಿ ಇದ್ದು ಕೆಲಸ ಮಾಡ್ದೆ, ನಾನು ಬೆಂಗಳೂರು ಬಂದ್ ಕೆಲಸ ಮಾಡ್ದೆ, ಹೈದರಾಬಾದ್ಗೆ ಹೋದೆ,